ಜಪಮಾಲೆ ಮಾತೆಯ ಭಕ್ತಾದಿಗಳೇ, ಇಂದು ನಾವು ಧ್ಯಾನಿಸುವ ವಿಚಾರ ಮರಣದ ವೇಳೆಯಲ್ಲಿ ಮರಿಯಳ ನಾಮಸ್ಮರಣೆ. ಪ್ರಿಯರೇ, ಸಾವಿನ ಅಂಚಿನಲ್ಲಿರುವವರಿಗೆ ಮರಿಯ ಎಂಬ ಪವಿತ್ರ ನಾಮವನ್ನ ಉಚ್ಚರಿಸುವಂತೆ ಹೇಳಿದರೆ ಹಾಗೂ ನಾಮವನ್ನ ಉಚ್ಚರಿಸಿದರೆ ಅವರ ದುಷ್ಟ ಶಕ್ತಿಗಳ ತೆಕ್ಕೆಯಿಂದ ಪ್ರತಿಯೊಬ್ಬರೂ ಪಾರಾಗುತ್ತಾರೆ. ಯೇಸು ಮರಿಯ ಎಂದು ಉಚ್ಚರಿಸುತ್ತಿದ್ದರೆ ನಿಶ್ಚಿಂತರಾಗಿ ನಾವು ಪ್ರಾಣ ಮುಕ್ತರಾಗಬಹುದು. ಯೇಸು ಮರಿಯ ಎಂಬ ಹೆಸರುಗಳು ಉಚ್ಚರಿಸುವುದಕ್ಕೆ ಸುಲಭ, ಸ್ಮರಿಸುವುದಕ್ಕೆ ಅದೆಷ್ಟು ಮಾಧುರ್ಯ ಮತ್ತು ಅದರಲ್ಲಿ ಎಷ್ಟೊಂದು ದಿವ್ಯ ಶಕ್ತಿ ಅಡಗಿದೆ ಎಂದಿದ್ದಾರೆ ಭಕ್ತರಾದ ಥಾಮಸ್ ಕೆಂಪೀಸ್ ರವರು. ಪ್ರಭು ಯೇಸು ಕ್ರಿಸ್ತರು ಮಾತೆಯ ಮೂಲಕ ಸಂತ ಬ್ರಿಜಿತಮ್ಮನವರಿಗೆ ತಿಳಿಸಿದ್ದೇನೆಂದರೆ, ಯಾರೇ ಆಗಲಿ ಪಾಪ ಕಾರ್ಯಗಳನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ನಾಮವನ್ನ ಉಚ್ಚರಿಸಿದರೆ ಅವರ ಮೇಲಿನ ಮನಸ್ತಾಪಗಳೆಲ್ಲ ದೂರ ಆಗುವವು. ಆತ್ಮ ಪರಿಶುದ್ಧರಾಗಿ ಮುಂದೆ ಸ್ವರ್ಗದಲ್ಲಿ ಸಿಗುವ ಭಾರೀ ಸಂಭಾವನೆಗೆ ಅವರು ಪಾತ್ರರಾಗುವರು. ಮಾತೆ ಮರಿಯಮ್ಮನವರು ತಾವೇ ಬ್ರಿಜಿತಮ್ಮನವರಿಗೆ ನೀಡಿದ ಸಂದರ್ಶನದಲ್ಲಿ, ಮರಿಯ ಎಂಬ ನನ್ನ ನಾಮವನ್ನ ಉಚ್ಚರಿಸುವವರೆಲ್ಲರೂ ಪಿಶಾಚಿಯ ಹಿಡಿತದಿಂದ, ದುಷ್ಟ ಶಕ್ತಿಯ ವಶದಿಂದ ಬಿಡುಗಡೆಯಾಗುವರು. ಜೋನ್ನೆಸ್ ಅಬಿಯೋ ಎಂಬುವರು ತಮ್ಮ ಜೀವನದ ಉದ್ದಕ್ಕೂ ದೇವಮಾತೆಯ ಮೇಲೆ ಒಂದು ಪರಮ ವಿಶ್ವಾಸವನ್ನ ಬಿಟ್ಟಿದ್ದರು. ಆದರೆ ಮರಣದ ಸಮಯದಲ್ಲಿ ಸೈತಾನ ಹೂಡಿದ ತಂತ್ರದಿಂದ ಅವರು ವಿಶ್ವಾಸವನ್ನ ಕಳೆದುಕೊಂಡು ತೊಳಲಾಟಕ್ಕೆ ತುತ್ತಾದರು. ಅಂತಹ ಆಪತ್ಕಾಲದಲ್ಲಿ ದೇವಮಾತೆ ಅವರಿಗೆ ದರ್ಶನ ಕೊಟ್ಟು ಹೇಳಿದ್ದೇನೆಂದರೆ, ನನ್ನ ಪ್ರಿಯ ಜೋನ್ನೆಸ್ಸನೇ, ಏಕೆ ಎದೆಗುಂದಿರುವೆ? ಇಂತಹ ಸಮಯದಲ್ಲಿ ನನ್ನ ಭಕ್ತರನ್ನ ನಾನೆಂದಿಗೂ ಕೈ ಬಿಡುವುದಿಲ್ಲ ಎಂದು ಅವರಿಗೆ ಭರವಸೆಯನ್ನ ತುಂಬಿದರು. ಹೌದು ಪ್ರಿಯರೇ, ಸಂತರಿಗೆ ದೊರಕಿದ ಭರವಸೆಯು ಎಲ್ಲರಿಗೂ ದೊರಕಬೇಕಾದರೆ ಥಾಮಸ್ ಎ ಕೆಂಪೀಸರು ಹೇಳಿರುವಂತೆ, ಆಪತ್ತಿನ ಕ್ಷಣಗಳಲ್ಲಿ ಆಕೆಯ ಮೇಲೆ ಪೂರ್ಣ ಭರವಸೆ ಇಡಿ, ಪೂರ್ಣ ಮನಸ್ಸಿನಿಂದ ಸ್ತುತಿಸಿರಿ. ಮಾತೆ ಮರಿಯಮ್ಮನ್ಗೆ ನಿಮ್ಮನ್ನೇ ನೀವು ಸಮರ್ಪಿಸಿಕೊಂಡು ನಿಮ್ಮ ಬೇಡಿಕೆಗಳನ್ನೆಲ್ಲ ಆಕೆಯ ಮುಂದಿಡಿ. ಜೊತೆಗೆ ಪ್ರಾರ್ಥಿಸಿರಿ, ಜಪಸರವನ್ನ ಪ್ರಾರ್ಥಿಸಿರಿ. ಮಾತೆ ಮರಿಯಮ್ಮನ ಪ್ರಸನ್ನತೆಯು ಸದಾ ನಿಮ್ಮಲ್ಲಿ ನೆಲೆಸುತ್ತದೆ. ಮಾತೆ ಮರಿಯಳ ಮೂಲಕ ಪ್ರಭು ಕ್ರಿಸ್ತರನ್ನ ನೀವು ಅರಸಿರಿ. ಯೇಸು ಮತ್ತೆ ಮರಿಯಳ ಜೊತೆ ಜೀವಿಸಲು, ಸಾಯಲು ಸಿದ್ಧವೆಂದು ಹಿಂದೆ ಪ್ರತಿಜ್ಞೆ ಮಾಡಿರಿ. ಆಗ ನಿಮಗೆ ಒಳ್ಳೆಯ ಮರಣ ದೊರಕುವುದು. ಆಮೇನ್. ನಮೋ ಮರಿಯೇ ಪ್ರಸಾದ ಪೂರ್ಣೆ, ದೈವ ವಾಕ್ಯದ ದೇಗುಲವೇ, ಸ್ತ್ರೀಯರಲ್ಲಿ ನೀ ಧನ್ಯಳಮ್ಮ, ಧನ್ಯವು ನಿನ್ನ ಕರುಳ ಕುಡಿ, ಆ ಧನ್ಯದ ಫಲವೇ ಯೇಸು ಪ್ರಭು. ಓ ಸಂತ ಮರಿಯೇ, ದೇವರ ತಾಯಿಯೇ, ನಾವು ಪಾಪಿಗಳು, ನಮಗಾಗಿ ಪ್ರಾರ್ಥಿಸಮ್ಮ, ಈಗಲೂ ಯಾವಾಗಲೂ.